ಅಮ್ಮ, ನಮ್ಮ ಮನೆಯವರು ಒಪ್ಕೊಂತಾರೋ ಇಲ್ವೋ? ಏನಂತಾರೋ ಅಂತ ನನಗೆ ಬೈಬೋದಂಗೆ ಆಗ್ತೈತಿ ಕಣಮ್ಮ. ನಮ್ಮ ಅತ್ತೆ ಏನಂತೈತೋ ಏನೋ, ನಮ್ಮ ಗಂಡ ಏನಂತಾನೋ. ಅಯ್ಯೋ, ಅಲ್ಲಿಂದ ಅದೇ ರಾಗ ಅದೇ ಹಾಡು ಅದನ್ನೇ ಹೇಳ್ತಾ ಇದ್ದಿಲ್ಲ ಅಮ್ಮನಿ. ಬಸ್ನಾಗೆ ಹೇಳಿದ್ದು ಅಲ್ಲಿ ಊರಾಗ ಹೊಲ್ಟಾಗೆ ಹೇಳಕ್ ಶುರು ಮಾಡ್ದಾಳು. ಇಲ್ಲಿಗೆ ಬಂದ್ರು ಇನ್ನ ನಿಲ್ಸಿಲ್ಲ ನೋಡು. ಒಪ್ಕೊಂತಾರೋ ಇಲ್ವೋ ಬಿಡ್ಕಂತಾರೋ ಇಲ್ವೋ ಅಂತಾನ. ಸುಮ್ಮನೆ ಬಾ, ಏನು ಅನುಮಾನ ಪಡ್ಬೇಡ. ಅಲ್ಲ, ಎಂತಾರ್ಗಾದ್ರೂ ಮೊಮ್ಮಗು ಬರುತ್ತೆ ಅಂತಂದ್ರೆ ಪ್ರೀತಿ ಇದ್ದೇ ಇರುತ್ತೆ. ನಿಮ್ಮ ಅತ್ತಿಗೂ ಅದೇ ಆಸೆ, ಮೊಮ್ಮಗು ಆದ್ರೆ ಸಾಕು ಅಂತ ಕಾಯ್ತಾ ಇದ್ದಾಳೆ. ಅಂತದ್ರಾಗೆ ಬಿಡ್ಕೊಂಡಂಗಿರ್ತಾಳ. ಸುಮ್ಮನೆ ಬಾ, ನಾನಿದ್ದೀನಿ. ನಿಮ್ಮ ಅಣ್ಣ ಬಂದಿಲ್ವೇ ನಿನ್ ಜೊತೆಗೆ? ಅಲ್ಲ, ಊರಿಗೆ ಬಂದಾಗ್ಲಿ ನನ್ನ ಸರಿಯಾಗಿ ಮಾತಾಡಿಸ್ಲಿಲ್ಲ ನನ್ನ ಗಂಡ. ಈಗ ಏನಂತಾನೋ ಏನೋ ಅಂತ ಬೈವದಂಗೆ ಆಗ್ತೈತಿ. ಏನಪ್ಪ, ನೀನಾದ್ರೂ ಹೇಳ ಅವಳಿಗೆ. ನೀ ಸುಮ್ಮನೆ ಇದ್ದೀಯಲ್ಲ. ಗೌರಿ, ನೀನ್ ತಲೆ ಕೆಡ್ಸ್ಕೊಂಬಕ್ ಹೋಗ್ಬೇಡ. ಇನ್ಮೇಲಾದ್ರೂ ನೆಟ್ಟಿಗೆ ಜೀವನ ಮಾಡೋದ್ ಕಲ್ತ್ಕ, ಗಂಡಿಗೆ ಬೆಲೆ ಕೊಡೋದ್ ಕಲ್ತ್ಕ. ಊರವ್ರ ಮುಂದೆ ಗಂಡನ ಮರ್ಯಾದೆ ತೆಗಿಬೇಡ, ಅದೇ ನಾನು ಹೇಳೋದು. ಅವಾಗ ಎಲ್ಲರೂ ಚೆನ್ನಾಗೇ ನೋಡ್ಕೊಂತಾರೆ. ನಡಿ ಸುಮ್ಮನೆ, ಏನು ಹೆದರ್ಕೋಬೇಡ, ನಾವಿದ್ದೀವಿ. ಆಯ್ತಣ್ಣ. ನೀನು ನಿನ್ನ ಗಂಡನ ತಾಗೆ ಹೊಂದ್ಕೊಂಡು ಹೋಗಿದ್ರೆ, ಗಂಡಂಗೆ ಮರ್ಯಾದೆ ಕೊಟ್ಟು ಜೀವನ ಮಾಡಿದ್ರೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಖುಷಿಯಾಗಿ ಗಂಡನ ಜೊತೆಗೆ ಇರ್ಬೋದಾಗಿತ್ತು. ನಾವಿಬ್ರು ನಿನ್ನ ಕರ್ಕೊಂಡು ಬಿಟ್ಟು ಬರ್ಬೇಕಾಗೈತೆ ನೋಡು. ಅಮ್ಮಾಯಿ ಬತ್ತಿತ್ತು, ನನ್ನ ಏನು ಬಲವಂತ ಮಾಡಿ ಬಾರಣ ನೀನು ಅಂತನ ಕರ್ಕೊಂಬಂದೆ. ಯಾಕೆ ಅಮ್ಮಾಯಿ ಒಂದೇ ಬಂದರೆ ಆಗ್ತಿರ್ಲಿಲ್ವಾ? ಕೇಳ್ತಿರ್ಲಿಲ್ವಾ ಅವ್ರ ಮಾತಾ, ಅಮ್ಮಾಯಿನ ಮಾತಾ? ಇಲ್ಲ ಅಣ್ಣ, ಆ ಅಮ್ಮಾಯಿ ಮಾತನ್ನು ಕೇಳ್ತಾರೋ ಇಲ್ವೋ ಅಂತ ನನಗೆ ಅನುಮಾನ ಇತ್ತು. ಅದಕ್ಕೆ ನಿನ್ನ ಕರ್ಕೊಂಬಂದಿದ್ದು. ಯಾಕೆಂದ್ರೆ ನನ್ನ ಗಂಡುಗೆ ನೀನು ಮತ್ತೆ ಅತ್ತಿಗೆ ಅಂದ್ರೆ ತುಂಬಾ ಗೌರವ ಅಲ್ವಾ? ಅದಕ್ಕೆ ನಿಮ್ಮ ಮಾತಿಗಾದ್ರೂ ಬೆಲೆ ಕೊಡ್ತಾರೆ ಅಂತ ಕರ್ಕೊಂಬಂದಿದ್ದು. ಅಮ್ಮಾಯಿನ ಮಾತಿಗೇನು ಬೆಲೆ ಕೊಡ್ತಾ ಇರಲಿಲ್ಲ ನನ್ನ ಗಂಡ, ಗೊತ್ತಾ? ಅದಕ್ಕೆ ನಿನ್ನೂ ಕರ್ಕೊಂಬಂದಿದ್ದು. ಬಾ, ಏನಾಗಲ್ಲ. ನಾಳೆ ತಂಗಿ ಜೀವನಕ್ಕಿನ್ನ ನಿನ್ಗೆ ಕೆಲಸ ಮುಖ್ಯನಾ? ಹೌದು ಕಣ ಸಿನಪ್ಪ, ಸುಮ್ಮನೆ ಬಾರೋ ನೀನು. ಏನು ಒಂದ್ ದಿವಸ ಕೆಲಸ ಕೆಡುತ್ತೆ. ಏನಾಗಲ್ಲ, ನಡಿ. ಬರ್ತೀನಮ್ಮ, ನಾನು ಹೇಳಿದ್ರೇನು ಮನೆಗೆ ಸೇರಿಸ್ಕೊಂತಾನೆ. ಆದರೆ ಇವಳು ನೆಟ್ಟಿಗಿರ್ಬೇಕಲ್ಲ. ಗೌರಿ, ಇನ್ನೊಂದ್ಸಲ ಏನಾದರೂ ಜಗಳ ಮಾಡ್ಕೊಂಡು ತವ್ರ ಮನೆ ಮಾತ್ರ ಮರಬೇಡ, ಹೇಳಿರ್ತೀನಿ. ಇದೊಂದೇ ಸಲ ನಾವು ಹೇಳ್ಬಿಟ್ಟು ಬರೋದು. ಪದೇ ನಾವು ಪಂಚಾಯತಿ ಮಾಡಕ್ಕೆ ಬರಲ್ಲ. ನೀನು ಜಗಳ ಮಾಡಕ್ಕೆ ಹೋಗ್ಬೇಡ, ಅನುಸರಿಸ್ಕೊಂಡು ಹೋಗ್ಬೇಕು. ನಿಮ್ಮ ಅತ್ತೆನ ಚೆನ್ನಾಗಿ ನೋಡ್ಕೋಬೇಕು, ಗೊತ್ತಾಯ್ತಾ? ಸರಿ ಆಯ್ತು, ಬಾರೋ ಅಣ್ಣ. ನಾನು ಬತ್ತಾನೂ ಇರಲಿಲ್ಲ, ಏನೋ ನಿನ್ನ ಹೊಟ್ಟೆಲಿ ಪಾಪ ಬೆಳೀತೈತಲ್ಲ ಅಂತನ ಅದಕ್ಕೋಸ್ಕರ ಬಂದಿರೋದು ಅಷ್ಟೇನೆ. ನಡಿ. ಚಂದ್ರಪ್ಪ, ಚಂದ್ರಪ್ಪ ಐದಿರೇನಮ್ಮ ಮನೆಯಾಗ? ಯಾರನ್ನ? ಓಹೋ, ನೀವಾ? ಹೌದಪ್ಪ, ನಾವೇನೆ. ಚೆನ್ನಾಗಿದ್ದೀರಾ? ನಿಮ್ಮಮ್ಮ ಎಲ್ಗೋತು? ಚೆನ್ನಾಗೈತಾ? ಏನು ಬಂದಿದ್ದು? ಏನು ಮಾವ, ಚೆನ್ನಾಗಿದ್ದೀರಾ? ಹ್ಞೂ ಕಣ ಚಂದ್ರಪ್ಪ, ನಾವು ಚೆನ್ನಾಗಿದ್ದೀವಿ ಕಣ. ನೀನು ಚೆನ್ನಾಗಿದ್ದೀಯಾ? ನಾನು ಚೆನ್ನಾಗಿದ್ದೀನಿ. ತಪ್ಪು ತಿಳ್ಕೊಂಬಕ್ಕೆ ಹೋಗ್ಬೇಡಿ. ಇವಳನ್ನ ಕರ್ಕೊಂಬಂದ್ರೆ ಇಲ್ಲಿಗೆ. ನಿಮಗೆ ನಾನು ಗೌರವ ಕೊಡ್ತೀನಿ ಮಾವ. ಆದರೆ ನಿಮ್ಮ ತಂಗಿನ ಮಾತ್ರ ನಾನು ಕ್ಷಮಿಸಲ್ಲ. ಯಾಕೆ ಕರ್ಕೊಂಬಂದ್ರಿ ಇವಳನ್ನ? ಅಯ್ಯೋಳಿ ಅಂದ್ರೆ ಹಂಗಂದ್ರೆ ಹೆಂಗಪ್ಪ ಹೇಳು? ಗಂಡ ಹೆಂಡತಿ ಅಂದಮೇಲೆ ಒಂದು ಮಾತು ಬರ್ತವೆ ಹೋಗುತ್ತೆ. ಅದಕ್ಕೆ ಅಂತಾನ ಹಿಂಗೆ ಗಂಡ ಹೆಂಡತಿ ದೂರ ಇದ್ರೆ ಯಾರನ್ನ ಏನಂಬಲ್ಲ? ಎಲ್ಲ ಆಡ್ಕೊಂಬಲ್ಲೆ ಈ ಊರಾಗು ನಮ್ಮೂರಾಗು ಎಲ್ಲ ನಾನು ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹಿಂಗೆ ಬರಬಾರ್ದು ಹೆಣ್ಮಕ್ಳು. ನೀನಾದ್ರೂ ಬುದ್ಧಿ ಹೇಳ್ಬೇಕು ಬೇಡವೋ? ಅದು ನಾನು ನಿಮ್ಮ ಮಗಳಿಗೆ ಹೇಳಿ ಅತ್ತೆ, ಅವಳೇ ತಾನೇ ಜಗಳ ಮಾಡ್ಕೊಂಡು ಬ್ಯಾಗ್ ತಗೊಂಡು ತವ್ರ ಮನೆಗೆ ಹೋಗ್ತೀನಿ ಅಂತಾನ. ನಾನೇನೇನು ಹೋಗು ಅಂತ ತಳ್ಳಿದ್ನ ಅವಳೇನು? ಓದೋಳನ್ನ ಹಿಡ್ಕೊಂಬಕ್ಕಾಗುತ್ತಾ ನಾವು ಬಲವಂತವಾಗಿ? ಅಲ್ಲ, ಹಿಡ್ಕೊಂಬಕ್ಕಾಗಲ್ಲ. ಹೋಗ್ಲಿ ಬಿಡಿ, ಈಗ ಆಡೋದೆಲ್ಲ ಯಾಕೆ? ನಮ್ಮ ಮಗಳು ಬಂದವಳಲ್ಲ, ಒಳ ಕರ್ಕಡ್ರಿ. ಅವಳು ಮಾಡಿರೋ ತಪ್ಪ ಕ್ಷಮಿಸ್ಬಿಟ್ಟು ಇದೊಂದ್ಸಲ. ಹೌದು ಚಂದ್ರು, ನಾನು ಅದಕ್ಕೆ ಬಂದೆ. ನಾನು ಬರಬಾರ್ದು ಅಂತ ಅನ್ಕೊಂಡಿದ್ದೆ, ಆದರೆ ಬರುವಂಥ ಸಂದರ್ಭ ಬಂತು ಅಂತ ಒಂದು ವಿಷಯ ಇತ್ತು, ಅದಕ್ಕೋಸ್ಕರ ನಾನು ಬಂದೆ. ಓಹೋ, ಏನಮ್ಮ ಕೆಂಚಮ್ಮ, ಮಗಳನ್ನ ಕರ್ಕೊಂಡ್ಬಂದ್ಬಿಟ್ಟಿದ್ದೀರಾ? ಮಗನೂ ನೀನು ನಿಮ್ಮ ಮಗಳು ಅಂತ ದೊಡ್ಡ ತಪ್ಪು ಮಾಡ್ಯವಳೆ. ಹೋಗ್ಬೇಕಾರೆ ಬುದ್ಧಿ ಇರ್ಲಿಲ್ವಂತ ಈಗ ಕರ್ಕೊಂಬಂದಿದ್ದೀರಾ? ಅಲ್ಲ, ಬಂದಾಗ್ಲೇನೆ ಬೈದು ಕಳಿಸ್ಬೇಕು ತಾನೆ? ಇಷ್ಟು ದಿನ ಇಕ್ಕೊಂಡ್ರು, ಇವಾಗ ನೆನಪಾಯ್ತೇನೋ ಗಂಡನ ಮನೆ ಇವಳಿಗೆ? ಅಯ್ಯೋ ಗಿರಿಯಕ್ಕಯ್ಯ, ಅದು ಏನು ಗೊತ್ತಾ, ನಿಮಗೆ ಒಂದು ವಿಷಯ ಹೇಳ್ಬೇಕು. ಒಂದು ಒಳ್ಳೆ ಸುದ್ದಿ. ಇಷ್ಟು ದಿನ ನೀವು ಕಾಯ್ತಿದ್ರಲ್ಲ, ಅಂತ ಸುದ್ದಿ ತಂದಿದ್ದೀವಿ. ಅದಕ್ಕೋಸ್ಕರನೇ ಬಂದಿದ್ದು ಗೌರಿನ ಕರ್ಕೊಂಡು. ಓಹೋ, ಅಂತ ಸುದ್ದಿನ? ಏನಮ್ಮ ಅದು? ಏನು ಇಲ್ಲ, ನೀನು ಅಜ್ಜಿ ಆಗ್ತಾ ಇದೀಯಾ, ನಿಮ್ಮ ಮಗ ತಂದೆ ಆಗ್ತಾ ಇದ್ದಾನೆ. ನಮ್ಮ ಗೌರಿ ತಾಯಿ ಆಗ್ತಾ ಇದ್ದಾಳೆ. ಅದಕ್ಕೇನೆ ಪಾಪ ಈ ಸಮಯದಲ್ಲಿ ಗಂಡನ ಜೊತೆಗಿರ್ಲಿ ಅಂತನ ಕರ್ಕೊಂಬಂದ್ವಿ. ಅವಳು ಗಂಡ ಅಂತ ಕನ್ವರ್ಸಳು. ಅದಕ್ಕೋಸ್ಕರ ಹಳೆದೆಲ್ಲ ಮರೆತು ನೋಡಿ ಒಂದು ಒಳ್ಳೆ ಸುದ್ದಿ ತಂದಾಳೆ ನಮ್ಮ ಗೌರಿ. ಹೌದಾ? ನಾನು ತಂದೆ ಆಗ್ತಿದ್ದೀನ? ನಿಜನಮ್ಮವ ಇದು ಅಥವಾ ಸುಳ್ಳ? ಇಲ್ಲ ಚಂದ್ರು, ನಿಜಾನೇ. ನಿನ್ನೆ ಎಲ್ಲ ಸಾಯಂಕಾಲ ಎಲ್ಲನ ವಾಂತಿ ಮಾಡ್ಕೊಂತಿದ್ಲು. ಅದಕ್ಕೆ ಅವಾಗ ಗೊತ್ತಾಯ್ತು ಗೌರಿ ತಾಯಿ ಆಗ್ತಿದ್ದಾಳೆ ಅಂತಾನ.
ಅದಕ್ಕೆ ಪಾಪ ಗಂಡನ ಮನೆಗೆ ಹೋಗ್ಬೇಕು ಅಂತ ತುಂಬ ಅಂದ್ಕೊಂತ ಇದ್ಲ, ನಾನೇ ಕರ್ಕೊಂಬಂದೆ. ಈ ವಿಷಯನ ಹೇಳ್ಬಿಟ್ಟು ಬಿಟ್ಟು ಹೋಗೋಣ ಅಂತನ. ಹೌದಾ, ಸರಿ ಬರ್ರಿ. ಓ ಏನು ಅಲ್ಲ, ತಾಯಿ ಆಗ್ತಾ ಇದ್ದಾರೆ ನಿಜ. ಆದ್ರೆ ಗಂಡುಗೆ ಮೊದಲು ಮರ್ಯಾದೆ ಕೊಡೋದ ಕಲ್ತ್ಕೋಬೇಕು ನಿನ್ ತಂಗಿ. ಏನೋ ನಮ್ಮ ವಂಶ ಉದ್ಧಾರ ಮಾಡ್ತಾ ಇದ್ದಾಳೆ, ಹೊಟ್ಟೆಲಿ ಪಾಪನ್ ಇಟ್ಕೊಂಡವಳೆ ಅಂತಾನ ಕ್ಷಮಿಸ್ತಾ ಇದೀವಿ ಅಷ್ಟೇನೆ. ಇನ್ನೊಂದ್ಸಲ ಹಿಂಗೆಲ್ಲ ಮಾಡಿದ್ರೆ ನಾವೇನೇನು ಮನೆಗೆ ಸೇರ್ಸಲ್ಲ ಕಣ. ಸೀನಪ್ಪ, ನಿನ್ ತಂಗಿಗೆ ಹೇಳ್ಬಿಡು ಬುದ್ಧಿನ. ಏನೋ ಪಾಪ ಕಣ್ಣೀರ್ ಹಾಕಿಸ್ಬಾರ್ದು, ಇಲ್ಗಾನ ಬಂದಿರೋಣ ಅಂತಾನ ಬಿಡ್ಕೊಂತ ಇದೀವಿ ಅಷ್ಟೇನೆ. ಇನ್ನೊಂದ್ಸಲ ಹಿಂಗೆ ಮಾಡಿದ್ರೆ ನಾವಂತೂ ಯಾವ್ದೇ ಕಾರಣಕ್ಕೂ ಕ್ಷಮಿಸಲ್ಲ. ಗೊತ್ತಾಯ್ತಾ? ಆಯ್ತತ್ತೆ, ಆಯ್ತು ಹೇಳ್ತೀನಿ. ಈಗೆಲ್ಲ ನನ್ನ ತಂಗಿಗೆ ಬುದ್ಧಿ ಬಂದೈತೆ. ಅವಳು ಹಂಗೆಲ್ಲ ಮಾಡಾಳಲ್ಲ. ಸರಿ ಆಯ್ತು ಮಾವ, ಬರೀ ಒಳಿಕೆ ಮಾತಾಡೋಣ. ಕುತ್ಕೊಳ್ಳಿ ಅತ್ತೆ, ಕುತ್ಕೊಳ್ಳಿ ಮಾವ. ಗೌರಿ ಗೌರಿ ಎಲ್ಲೋದಮ್ಮ, ಬಾ ಒಳಿಕೆ. ಬಾರೆ ಗೌರಿ, ಅವರೇ ಕರೆದ್ಮೇಲೆ ನಿಂದೇನೆ ಇನ್ನನ. ಬಾ ಒಳಿಕೆ. ಏನು ಚಿಂತೆ ಮಾಡಬೇಡ. ನೋಡು, ಏನೋ ನಿನ್ನ ತಾಯಿ ಆಗ್ತಾ ಇದೆಯಾ ಅಂತ ಅವ್ರಿಗೂ ಸಂತೋಷ ಆಗ್ತೈತೆ. ಸಂತೋಷದ ವಿಷಯ ಹೇಳಿದ್ಕೆ ಅವರು ಮನೆಗೆ ಸೇರ್ಸವ್ರೆ. ನಿನ್ನ ಮಕ್ಕ ನೋಡ್ಕೊಂಡಲ್ಲ, ನಮ್ಮ ಮಕ್ಕ ನೋಡ್ಕೊಂಡು ಇನ್ಮೇಲೆ ಆದ್ರೂ ಬುದ್ಧಿ ಕಲ್ತ್ಕೊಂಡು ಹೊಂದ್ಕೊಂಡು ಸಂಸಾರ ಮಾಡ್ಕೊಂಡು ಹೋಗೋದು ಕಲ್ತ್ಕ. ಪದೇ ಪದೇ ಹಿಂಗೆ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಬರಬಾರ್ದು. ನಿಮ್ಮ ಜಗಳ ಏನಿದ್ರು ಇಲ್ಲೇ ಬಗೆಹರಿಸ್ಕೋಬೇಕು. ತವ್ರ ಮನೆಗೆ ಬಂದರೆ ಸಮಸ್ಯೆ ಬಗೆಹರಿಯಲ್ಲ, ಇನ್ನೂ ಸಮಸ್ಯೆ ಜಾಸ್ತಿ ಆಗ್ತೈತೆ. ಗೊತ್ತಾಯ್ತಾ? ಸರಿ ಅಣ್ಣ, ಆಯ್ತು, ನೀನು ಹೇಳ್ದಂಗೆ ಆಗಲಿ. ಇನ್ಮೇಲೆ ಹಂಗೆಲ್ಲ ಜಗಳ ಮಾಡಲ್ಲ, ಹೊಂದ್ಕೊಂಡು ಹೋಗ್ತೀನಿ ಬಿಡು. ಸರಿ ಆಯ್ತು, ಹೋಗಿ ನಿನ್ನ ಗಂಡನ ಹತ್ರ ತಪ್ಪಾಯ್ತು ಅಂತ ಕ್ಷಮೆ ಕೇಳಿ ಕಾಲಿಗೆ ಬಿದ್ದು ಆಶೀರ್ವಾದ ತಕೋ ಹೋಗು. ನಿಮ್ಮ ಮತ್ತಿಗೂ ನಿನ್ನ ಗಂಡಗೂ. ಕಣೆ ಗೌರಿ, ಬಾ ಆಶೀರ್ವಾದ ತಗೋಬಾ. ನಿಮ್ಮ ಅತ್ತೆದು ನಿನ್ನ ಗಂಡಂದು ಎಲ್ಲ ಹುಟ್ಟ ಮಗು ಗಂಡು ಮಗು ಆಗಿರ್ಲಿ, ಆರೋಗ್ಯವಾಗಿರ್ಲಿ, ಚೆನ್ನಾಗಿರ್ಲಿ ಅಂತನ ಆಶೀರ್ವಾದನ ತಗೋಬಾ. ರೀ, ನನ್ನ ತಪ್ಪಾಯ್ತು, ನನ್ಗೆ ಕ್ಷಮಿಸ್ಬಿಡಿ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಆಯ್ತು, ಎದ್ದೇಳು ಗೌರಿ. ಹೆಂಗೋ ನಮ್ಮ ನಿನ್ನ ಹೊಟ್ಟೆಲಿ ನಮ್ಮ ವಂಶದ ಕುಡಿ ಹೊತ್ಕೊಂಡಿದ್ಯಾ, ಅಳಬೇಡ, ಸುಮ್ಮನಿರು. ಇನ್ಮೇಲೆ ಹಂಗೆಲ್ಲನ ಜಗಳ ಮಾಡ್ಕೊಂಡು ತವ್ರ ಮನೆಗೆ ಹೋಗ್ಬೇಡ. ಏನಕ್ಕೆ ಜಗಳ ಅದು ಬಂದ್ರು ಇಲ್ಲೇ ಇದ್ದು ಬಗೆಹರಿಸ್ಕೋಬೇಕು. ಇನ್ನೊಬ್ರು ಮಾತು ಕೇಳಿ ಹೋಗ್ಬಾರ್ದು ಹಂಗೆಲ್ಲನ. ನಮಗೆ ಮರ್ಯಾದೆ ಇರಲ್ಲ, ನಿಮ್ಮ ಅಪ್ಪ ಅಮ್ಮಗೂ ನಿಮ್ಮ ಅಣ್ಣಗೂ ನಿಮ್ಮ ಅತ್ತಿಗೆಗೂ ಯಾರಿಗೂ ಮರ್ಯಾದೆ ಇರಲ್ಲ, ನಮಗೂ ಮರ್ಯಾದೆ ಇರಲ್ಲ ಈ ಊರಾಗೆ. ಗೊತ್ತಾಯ್ತಾ? ಸರಿ ಆಯ್ತು ರೀ, ಇನ್ಮೇಲೆ ಹಂಗೆಲ್ಲ ಮಾಡಲ್ಲ. ಅತ್ತೆ, ನನ್ಗೆ ಆಶೀರ್ವಾದ ಮಾಡಿ. ಆಯ್ತಮ್ಮ, ಭೀಮನಂತ ಒಬ್ಬ ಗಂಡು ಮಗನ ಎತ್ತು ಸುಖವಾಗಿರು, ಎದ್ದಳು. ಇನ್ಮೇಲಾದ್ರೂ ಗಂಡನ ಬೆಲೆ, ಗಂಡನ ಮನೆ ಏನು ಅಂತನ ಅರ್ಥ ಆಗಿತ್ತಲ್ಲ. ಅರ್ತ್ಕೊಂಡು ನಡ್ಕೊಂಡು ಹೋದ್ರೆ ಸಂಸಾರ, ಇಲ್ದಿದ್ರೆ ಅಷ್ಟೇನೆ ಸ್ಮಶಾನ ಆಗ್ಬಿಡುತ್ತೆ. ಎದ್ದಳು ಮ್ಯಾಕೆ. ಸರಿ ಅತ್ತೆ, ಆಯ್ತು, ನನಗೆ ಕ್ಷಮಿಸ್ಬಿಡಿ. ಇನ್ಮೇಲೆ ಹಂಗೆಲ್ಲ ಮಾಡಲ್ಲ, ಮನೆ ಬಿಟ್ಟು ಹೋಗಲ್ಲ. ಸರಿ ಆಯ್ತು, ಇದೇ ಮಾತು ನೆನಪಲ್ಲಿ ಇಟ್ಕೊ. ಹೆಂಗೋ ಅಂತೂ ಇಂತೂ ನೀವಿಬ್ರು ಕ್ಷಮಿಸಿ ನಮ್ಮ ಮಗಳನ್ನ ಆಶೀರ್ವಾದ ಮಾಡಿಬಿಟ್ರಲ್ಲ. ಎಲ್ಲ ನಿಮ್ಮ ಮನೆಗೆ ಒಳ್ಳೇದಾಗುತ್ತೆ. ನನ್ನ ಮಗಳು ಗಂಡು ಮಗುನೇ ಇರೋದು ನೋಡ್ತಾ ಇರಿ. ನಿಮಗೆ ವಂಶೋದ್ಧಾರಕ್ಕೆ ಹುಡ್ತಾನೆ. ಆಯ್ತು ಬಿಡಿ ಅತ್ತೆ, ಯಾವುದೋ ಒಂದು ಮಗು, ಅದರಲ್ಲೇನಿದೆ, ಹೆಣ್ಮಗುನೋ ಗಂಡು ಮಗುನೋ, ಒಟ್ಟಿನಲ್ಲಿ ನಮ್ಮ ಮನೆಗೂ ಒಂದು ಕಿಲ ಕಿಲ ನಗು ಅಂತ ಅಳು ಅಂತ ಮಗು ಬಂದರೆ ಅಷ್ಟೇ ಸಾಕು. ಅಯ್ಯೋ ಅಳಿ ಅಂದ್ರೆ ಯಾವಾಗ್ಲೂ ನನ್ನ ಮೊಮ್ಮಗ ನಗ್ತಾನೆ ಇರ್ಬೇಕು, ಅಳಬಾರ್ದು. ಹಂಗೆ ನೀವು ನೋಡ್ಕೋಬೇಕು ನಮ್ಮ ಮೊಮ್ಮಗನ್ನ. ಅಮ್ಮ ಸುಮ್ಮನಿರ್ತೀಯಾ? ಮಕ್ಕಳು ಅಂದಮೇಲೆ ಅಳೋದು, ನಗೋದು, ಬೀಳೋದು, ಹೇಳೋದು ಎಲ್ಲ ಸಹಜ. ಯಾವಾಗಲೂ ನಗ್ತಾ ಇದ್ರೆ ಹುಚ್ಚು ಅನ್ಕೊಂತಾರೆ. ಸುಮ್ಮನಿರು. ಮಕ್ಕಳು ಅಂದಮೇಲೆ ಅಳಬೇಕು, ಹುಡ್ತಿದಂಗೆ ಹತ್ರೇನೆ ಅವು ಚೆನ್ನಾಗದಾವೆ ಅಂತನ ಹೇಳೋಕ್ಕಾಗೋದು. ಅಳದಿದ್ರೆ ಅವು ಏನೋ ಕಾಯಿಲೆ ಐತೆ, ಏನೋ ಬಂಧನ ಐತೆ ಅಂತನ ಅಂದ್ಕೊಂತಾರೆ. ಗೊತ್ತಾ? ಅಳಬಾರ್ದಂತೆ. ಇವಮ್ಮ ಇಂದೊಂದು ಏನು ಮಾತಾಡ್ತೀಯಮ್ಮ ನೀನಂತೂ. ಅಯ್ಯೋ, ನೀನೇನೋ ಹಿಂಗೆ ಆಡ್ತೀಯ ಸೀನಪ್ಪ. ನಮ್ಮ ಗೌರಿ ಮಗ ಅಳಬಾರ್ದು, ಯಾವಾಗಲೂ ನಗ್ನಗ್ತಾ ಇರಬೇಕು, ಹಂಗೆ ನೋಡ್ಕೊಳ್ರಿ ಅಂತ ಹೇಳ್ದೆ. ಅಳಬಾರ್ದು ಅಂದ್ರೆ ಏನು, ಅಳ್ದಂಗೆ ಹಂಗೆ ಇರ್ತವೆ ಮಕ್ಕಳು ಅಂದಮೇಲೆ ಹೊತ್ತೇ ಇರ್ತವೆ, ಹೊಟ್ಟಸ್ದಾಗ, ಬಿದ್ದಾಗ, ಎದ್ದಾಗ ಅಳ್ತವೆ. ನಾನು ಹಂಗಲ್ಲ ಹೇಳಿದ್ದು. ಇನ್ನೆಂಗೆ ಹೇಳ್ದೆ? ಸುಮ್ಕುಕ್ಕ, ನೀನು ಹೇಳಿದ್ದು ಅರ್ಥ ಆಯ್ತು. ನೀನು ಏನೇನೋ ಹೇಳ್ಬೇಡ. ಆಯ್ತು ಬಿಡಿಯತ್ತೆ, ಚೆನ್ನಾಗಿ ನೋಡ್ಕೊಂತೀನಿ. ನನ್ನ ಮಗುನ ನಾನು ನೋಡ್ಕೊಂಡೇ ಇರ್ತೀನ. ಸರಿ ಆಯ್ತು ಬಿಡಿ. ಊಟ ಮಾಡ್ಕೊಂಡು ಹೋಗಿವ್ರಂತೆ. ಅನ್ನ ಐತೆ, ಊಟ ಮಾಡ್ರಿ. ರೀ, ನಾನು ಬಿಸಿ ಬಿಸಿ ಏನಾನು ಅಡುಗೆ ಮಾಡ್ತೀನಿ, ಎಲ್ಲರೂ ಊಟ ಮಾಡೋಣ, ಸುಮ್ಮನೆ ಇರ್ರಿ. ತಂಗ್ಳು ಊಟ ಏನು, ನಾನೇನೆ ಬಿಸಿ ಬಿಸಿ ಅಡುಗೆ ಮಾಡ್ತೀನಿ. ನೀವು ಹೋಗಿ ಕೋಳಿ ಕಟ್ ಮಾಡಿಸ್ಕೊಬರ್ರಿ, ಕೋಳಿ ಸಾರು ಮಾಡೋಣ. ನಾನು ಹಂಗೆ ಖಾರ ಸಾಂಬಾರ, ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನ ರೆಡಿ ಮಾಡಿ ಇಟ್ಕೊಂತೀನಿ. ಹೋಗಿ ಕೋಳಿ ತಗೊಂಬರ್ರಿ, ಕಟ್ ಮಾಡಿಸ್ಕೊಂಡು. ಸರಿ ಸರಿ ಆಯ್ತು, ಹಂಗೆ ಮಾಡ್ತೀನಿ. ಯೋ ಚಂದ್ರು, ಈ ಕೋಳಿ ಸಾರು ಗಿಳಿ ಸಾರು ಏನು ಬೇಡ, ಸಾಕು. ಒಂದು ಲೋಟ ನೀರು ಕೊಡು. ಏನಾಯ್ತು, ಅನ್ನ ಸಾರಿದ್ರೆ ಅದನ್ನೇ ಇಕ್ಕು, ಊಟ ಮಾಡಿ ಹೋಗ್ತೀವಿ. ನನಗೂ ಕೆಲಸ ಐತಿ, ಹೋಗ್ಬೇಕು. ಅಯ್ಯೋ ಅಣ್ಣ, ಸುಮ್ಮನೆ ಇರು, ಕೆಲಸ ಇದ್ದಿದ್ದೇನೆ. ತಂಗಿ ಮನೆಗೆ ಬಂದಿದ್ಯಾ, ಊಟ ಮಾಡ್ಕೊಂಡು ಹೋಗುವಂತೆ. ಹೋಗ್ರಿ. ಹೌದು ಮಾವ, ಊಟ ಮಾಡ್ಕೊಂಡು ಹೋಗಿವಂತೆ. ಇರು. ಏನು ಟೈಮ್ ಆಗಲ್ಲ, ಸಾಯಂಕಾಲ ಹೋಗಿರಂತೆ. ನಾನು ಒಳಗೆ ಹೋಗಿ ಕೆಲಸ ನೋಡ್ಕೊಂತೀನಿ, ನೀವು ಕುತ್ಕೊಂಡಿರಿ. ಅಣ್ಣ ಕುತ್ಕೊಂಡಿರು. ಸರಿ ಆಯ್ತು ಕಣೆ ಗೌರಿ, ಹೋಗು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.